Let's go. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಂದಿನ ತರಗತಿ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಿಕಾಮ್ ಫೈನಲ್ ಇಯರ್ ಕ್ಲಾಸ್ಗಳನ್ನು ಮಾಡಿದ್ದೇವೆ. ಅದೇ ರೀತಿ ನಾವು ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ನಾವು PUCಯ ಚಾಪ್ಟರ್ಗಳನ್ನು ನಾನು ಮಾಡಲು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾವುದಪ್ಪ ಅಂದರೆ ಕಾಮರ್ಸ್ ಸಂಬಂಧಪಟ್ಟಂಥ ಸ್ಟೂಡೆಂಟ್ಗಳಿಗೆ ಅದರಲ್ಲಿ ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ ಎಂಬ ಸಬ್ಜೆಕ್ಟ್ ಬಗ್ಗೆ ನಾವು ಕನ್ನಡದಲ್ಲಿ ಕ್ಲಾಸ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ನಾನು ಕನ್ನಡದಲ್ಲಿ ಕ್ಲಾಸ್ ಮಾಡ್ತಾಯಿದ್ದೀನಿ ಅಂದರೆ ಅನೇಕ ಯೂಟ್ಯೂಬ್ ಚಾನಲ್ಗಳಲ್ಲಿ ಎಲ್ಲ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಭಾಳಷ್ಟು ಕ್ಲಾಸ್ಗಳು ಹೋಗ್ತಾ ಇದ್ದಾವೆ. ಹಾಗೆ ನಾನು ಇವತ್ತಿನ ತರಗತಿಯಲ್ಲಿ ಕನ್ನಡ ಕ್ಲಾಸ್ ಮಾಡಲು ಪ್ರಯತ್ನ ಪಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ನಾನು PUCಯಲ್ಲಿ ನಮ್ಮದು ಕನ್ನಡ ಮೀಡಿಯಮ್ ಇತ್ತು, ಆದರೆ ಕನ್ನಡ ಕ್ಲಾಸ್ಗಳು ಯೂಟ್ಯೂಬ್ನಲ್ಲಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅದಕ್ಕೋಸ್ಕರ ನಾನು ಈಗ ಕನ್ನಡ ಕ್ಲಾಸ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನಾನು ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧಪಟ್ಟ ಸಂಖ್ಯಾಶಾಸ್ತ್ರದಲ್ಲಿ ಬರುವ ಎಲ್ಲ ಚಾಪ್ಟರ್ಗಳ ಲೆಸನ್ಸ್ಗಳನ್ನು ಒಂದೊಂದಾಗಿ ನಾನು ಮಾಡಲು ಪ್ರಯತ್ನ ಪಡ್ತಾಯಿದ್ದೀನಿ. ಇವತ್ತಿನ ತರಗತಿಯಲ್ಲಿ ಫಸ್ಟ್ ಚಾಪ್ಟರ್, ಹಾಗೆ ಅದೇ ರೀತಿಯ ಕಂಟಿನ್ಯೂಯಸ್ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಮಾಡ್ತಾ ಹೋಗ್ತೀನಿ. ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ನಾನು ಕ್ವಶನ್ಸ್ ಬ್ಯಾಂಕ್ಗಳನ್ನು ನಾವು ಇಲ್ಲಿ PDF ನಾನು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮುಖಾಂತರ ಹಾಕ್ತೀನಿ. ಅದನ್ನು ಎಲ್ಲ ಆನ್ಸರ್ ಮಾಡಿ ಇಟ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಗಿರ್ತವೆ. ಮೊದಲು ನೀವು ನಮ್ಮ ಮಾಡ್ತಾ ಇರೋ ಚಾಪ್ಟರ್ನ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ನಾನು ಕ್ವಶನ್ಸ್ಗಳನ್ನು ಕಳಿಸ್ತಾವನಿ ಯೂಟ್ಯೂಬ್ ಚಾನಲಲ್ಲಿ, ಅದನ್ನು ಕೂಡ ಅರ್ಥ ಮಾಡಿಕೊಳ್ಳಿ. ನಾನು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ಮಾಡಬೇಕಪ್ಪ ಅಂದರೆ ನೀವು ಏನು ಮಾಡಬೇಕಪ್ಪ ಅಂದರೆ ಎಜುಕೇಷನ್ ರಿಲೇಟೆಡ್ ಚಾನಲ್ ಇದು ನನ್ನ ಎಜುಕೇಷನ್ ರಿಲೇಟೆಡ್ ಚಾನಲ್ ಇದು. ಇದನ್ನು ನೀವು ಏನು ಮಾಡೋಕ್ಕಪ್ಪ ಅಂದರೆ ಮೊದಲು ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಅದರ್ಸ್ ಫ್ರೆಂಡ್ ಯಾರಿಗಾರ ಇದು ಇಂಪಾರ್ಟೆಂಟಾಗಿ ಇದು ಯೂಸ್ ಆಗ್ತದೆಯಪ್ಪ ಅಂದರೆ ನೀವು ಅದನ್ನು ಶೇರ್ ಮಾಡಿ, ಅವರು ಕೂಡ ನನ್ನ ಕ್ಲಾಸನ್ನು ಕೇಳಲಿ, ಅಷ್ಟೇ ಹೇಳೋದು. ಇವತ್ತಿನ ತರಗತಿಯನ್ನು ನಾವು ಇವತ್ತು ಸ್ಟಾರ್ಟ್ ಮಾಡೋಣ. ಚಾಪ್ಟರ್ ನಂಬರ್ 1. ಯಾವ ಚಾಪ್ಟ್ರಪ್ಪ ಅಂದರೆ ಜನಜೀವನ ಸಂಖ್ಯಾಶಾಸ್ತ್ರ, ವಿಟಲ್ ಸ್ಟ್ಯಾಟಿಸ್ಟಿಕ್ಸ್. ಮೊದಲು ನಾವು ಜನಜೀವನ ಸಂಖ್ಯಾಶಾಸ್ತ್ರ ಬಗ್ಗೆ ತಿಳ್ಕೊಳ್ಳೋಣ. ಜನಜೀವನ ಸಂಖ್ಯಾಶಾಸ್ತ್ರ ಅದರದ್ದು ಮೀನಿಂಗ್ ತಿಳ್ಕೊಳ್ಳೋಣ. ಫಸ್ಟು ಮೀನಿಂಗ್ ಏನಪ್ಪ ಅಂದರೆ ಕ್ಲೀನಾಗಿ ತಿಳ್ಕೊಳ್ಳಿ. ಜನಜೀವನ ಸಂಖ್ಯಾಶಾಸ್ತ್ರ ಎಂದರೆ ಮಾನವನ ಜನಸಂಖ್ಯೆಯಲ್ಲಿ ಸಂಭವಿಸುವ ಪ್ರಮುಖ ಘಟನೆಗಳಿಗೆ ಸಂಬಂಧಿಸಿದ ಸಂಖ್ಯಾತ್ಮಕ ಸಂಗತಿಗಳ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನವನ್ನು ನಿರ್ವಹಿಸುವ ವಿಜ್ಞಾನವಾಗಿದೆ. ನಿಜ ಜೀವನದಲ್ಲಿ ನಡೆಯುವಂತಹ ಘಟನೆಗಳು ಮತ್ತು ಸಂಗತಿಗಳನ್ನು ವಿಶ್ಲೇಷಣೆ ಮಾಡುವುದು, ವ್ಯಾಖ್ಯಾನಿಸುವುದು ಎಂದು ಅರ್ಥವಾಗುತ್ತದೆ. ಪ್ರಮುಖ ಜನಜೀವನ ಘಟನೆಗಳಿಗೆ ಉದಾಹರಣೆ ಜನನ, ಮರಣ, ಅನಾರೋಗ್ಯ, ವಿವಾಹ, ವಿಚ್ಛೇದನೆ, ವಲಸೆ ಇತ್ಯಾದಿಗಳನ್ನು ನಾವು ಪ್ರಮುಖವಾಗಿ ಉದಾಹರಣೆಗೆ ಹೇಳ್ಬೋದು. ಜನಜೀವನ ಅಂಕಿ ಅಂಶಗಳನ್ನು ಸಂಗ್ರಹಿಸುವ ವಿಧಾನಗಳು ದಾಖಲಾತಿ ವಿಧಾನ, ಗಣತಿ ವಿಧಾನ ಎಂದು ನಾವು ಎರಡು ಪ್ರಮುಖವಾಗಿ ಹೇಳ್ಬೋದು. ಫಸ್ಟ್ನೇದು ದಾಖಲಾತಿ ವಿಧಾನ. ಈ ವಿಧಾನವು ಸಂಭವಿಸುವ ಕಾನೂನು ಪ್ರಮುಖತೆಯಿಂದ ಘಟನೆಗಳ ನಿರಂತರ, ಶಾಶ್ವತ, ಕಡ್ಡಾಯ ದಾಖಲಾತಿ ವಿಧಾನವಾಗಿದೆ. ಈ ವಿಧಾನವನ್ನು ಹೆಚ್ಚಾಗಿ ಜಿಲ್ಲಾ ಪಂಚಾಯತ್ ಕಚೇರಿಗಳು, ತಾಲೂಕು ಪಂಚಾಯತ್ ಕಚೇರಿಗಳು, ಆಸ್ಪತ್ರೆಗಳು ಇತ್ಯಾದಿ ದಾಖಲಾತಿಗಳಿಂದ ಜನ ಜೀವನ ಸಂಖ್ಯೆಗಳನ್ನು ಪಡೆದುಕೊಳ್ಳುತ್ತಾರೆ. ಜನನಗಳನ್ನು ದಾಖಲಾತಿ ಮಾಡುವಾಗ ಮಗುವಿನ ಲಿಂಗ, ವಯಸ್ಸು, ತಾಯಿ ತಂದೆ, ಧರ್ಮ ಬಗ್ಗೆ ಮಾಹಿತಿಯನ್ನು ದಾಖಲಾತಿ ಮಾಡಿಕೊಳ್ಳುತ್ತಾರೆ. ಇದನ್ನು ನಾವು ದಾಖಲಾತಿ ವಿಧಾನ ಎಂದು ನಾವು ಹೇಳ್ಬೋದು. ಈ ವಿಧಾನ ಪ್ರತಿನಿತ್ಯವೂ ನಡೆಯುತ್ತಲೇ ಇರುತ್ತದೆ ಎಂದು ನಾವು ಮಾಹಿತಿಯನ್ನು ತಿಳ್ಕೊಳ್ಬೋದು. ಎರಡನೇ ವಿಧಾನ ಜನಗಣತಿ ವಿಧಾನ. ಈ ಗಣತಿಯನ್ನು ಪ್ರಮುಖವಾಗಿ ದಶವಾರ್ಷಿಕ ಜನಗಣತಿ ಎನ್ನುವರು. ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಇದರಲ್ಲಿ ಪ್ರಮುಖವಾಗಿ ಜನಸಂಖ್ಯೆ, ಆರ್ಥಿಕತೆ, ಸಾಮಾಜಿಕ ಸ್ಥಿತಿ ಬಗ್ಗೆ ಸಮಗ್ರ ಮಾಹಿತಿಯನ್ನು ಸಹ ಸಂಗ್ರಹಿಸುತ್ತದೆ. ಇದನ್ನು ನಾವು ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಮಾಡುತ್ತೇವೆ. ನೆಕ್ಸ್ಟ್ ಟಾಪಿಕ್ ಜನಜೀವನದ ಅಂಕಿ ಅಂಶ ಉಪಯೋಗಗಳು. ಮೊದಲನೇದು ದೇಶದ ಆರ್ಥಿಕ ಅಥವಾ ಸಾಮಾಜಿಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಓಕೆನಾ. ಸೆಕೆಂಡ್, ಯೋಜನೆಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಥರ್ಡ್, ವೈಜ್ಞಾನಿಕ ಸಂಶೋಧನೆಗೆ ಸಹಾಯ ಮಾಡುತ್ತದೆ. ನೆಕ್ಸ್ಟ್, ಸರ್ಕಾರದ ಆಡಳಿತಾತ್ಮಕ ಉದ್ದೇಶಗಳಿಗೆ ಇದು ಉಪಯುಕ್ತವಾಗುತ್ತದೆ.
ಓಕೆನಾ. ಅದೇ ರೀತಿ 4ನೇದು ಜನಸಂಖ್ಯೆಯ ರಚನೆ ಪ್ರವೃತ್ತಿಯನ್ನು ಅಧ್ಯಯನ ಮಾಡಲು ಪ್ರಮುಖವಾಗಿ ಸಹಾಯ ಮಾಡುತ್ತದೆ. ಇದು ಇದರ ಉಪಯೋಗವಾಯಿತು. ನೆಕ್ಸ್ಟ್, ಫಲವಂತಿಕೆ ಫರ್ಟಿಲಿಟಿ ಎಂದರೇನು ಅರ್ಥ ಮಾಡ್ಕೊಳ್ಳೋಣ. ಮಕ್ಕಳನ್ನು ಹೆರುವ ವಯಸ್ಸಿನ ಅಂದರೆ 15ರಿಂದ 49 ವರ್ಷಗಳ ಒಳಗಿನ ಮಹಿಳೆಯರಿಗೆ ಜನಿಸುವ ಜೀವಂತ ಜನನಗಳು ಎಂದು ಅರ್ಥ. ಫಲವಂತಿಕೆ ಎಂದರೆ ಒಂದು ಅಳತೆ. CBR ಅಂದರೆ ಕಚ್ಚಾ ಜನನ ದರ ಮೊದಲನೇದು. ಇದಕ್ಕೆ ಉದಾಹರಣೆಯಾಗಿ ಹೇಳ್ಬೋದು ನಾವು. ನೆಕ್ಸ್ಟ್, ಫಲಭರಿತತೆ ಎಂದರೇನು. ಒಬ್ಬ ಮಹಿಳೆಯು ಮಕ್ಕಳನ್ನು ಹೇರುವ ಸಾಮರ್ಥ್ಯ. ಒಬ್ಬ ಮಹಿಳೆ ಮಕ್ಕಳನ್ನು ಹೇರುವ ಸಾಮರ್ಥ್ಯ ಎಂದರ್ಥ. ಈ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್. ಎಲ್ಲರೂ ಇದೇ ರೀತಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ.